ಇನ್ನು ಸಿಎಂ ಸಿದ್ದರಾಮಯ್ಯ ಆಪ್ತ ಬೋವಿ ನಿಗಮದ ಮಾಜಿ ಅಧ್ಯಕ್ಷ ಜಿವಿ ಸೀತಾರಾಮು ಒಕ್ಕಲಿಗರ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ದಾರೆ. ಸೀತಾರಾಮು ಮಾತು ಒಕ್ಕಲಿಗರನ್ನ ಕೆರಳಿ ಕೆಂಡುವಾಗಿಸಿದೆ. ಸಿದ್ದು ಆಪ್ತನ ವಿರುದ್ಧ ಈಗ ಪ್ರತಿಭಟನೆ ಜೋರಾಗಿದ್ದು ಕೂಡಲೇ ಆತನನ್ನ ಅರೆಸ್ಟ್ ಮಾಡಿ ಅನ್ನೋ ಒತ್ತಾಯ ಕೇಳಿಬಂದಿದೆ. ಏನಾಗಿದೆ ಈ ಪ್ರಕರಣದಲ್ಲಿ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಒಕ್ಕಲಿಗರ ವಿರುದ್ಧ ನಾಲಿಗೆ ಹರಿಬಿಟ್ಟ ಸಿಎಂ ಆಪ್ತ. ಅತ್ಯಂತ ಕೀಳು ಭಾಷೆಗೆ ಕೆರಳಿ ಕೆಂಡವಾದ ಒಕ್ಕಲಿಗರು. ಸಿಎಂ ಸಿದ್ದರಾಮಯ್ಯ ಆಪ್ತ ಜಿವಿ ಸೀತಾರಾಮ್ ಒಕ್ಕಲಿಗರನ್ನ ಅತ್ಯಂತ ಕೀಳು ಭಾಷೆಯಿಂದ ನಿಂದಿಸಿದ್ದಾರೆ ಎಂಬ ಆಡಿಯೋ ವೈರಲ್ ಆಗ್ತಾ ಇದೆ. ಜಮೀನು ವಿವಾದದ ಬಗ್ಗೆ ಸಂಘಟನೆಯೊಂದರ ಮುಖ್ಯಸ್ಥನ ಜೊತೆಗೆ ಮಾತನಾಡುವಾಗ ಒಕ್ಕಲಿಗರನ್ನ ನಿಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಇಡೀ ಒಕ್ಕಲಿಗ ಸಮುದಾಯವನ್ನೇ ಕೆರಳಿಸಿದೆ. ನಾವು ಕೆಲಸ ಮಾಡಕ್ ಬಂದಂತವ್ರು ನಮ್ಗೆ ಯಾರು ಕೊಡಿ ಅಂತ ಕೇಳ್ತಾ ಇದೀವಿ. ಆಮೇಲೆ ನಿಮ್ಗೆ ಹೇಳಿದ ಎಲ್ಲ ಗೌಡ್ರುಗಳು ನನ್ನ ಮಕ್ಕಳು ಎಲ್ಲ ಏನು ಗೊತ್ತಾ, ಮಕ್ಕಳು ನಿಮಗ್ ಗೊತ್ತಿಲ್ಲ ಮಕ್ಕಳು. ಆಮೇಲೆ ಯಾರನ್ನು ಬದುಕಕ್ ಬಿಡಲ್ಲ, ಚೆನ್ನಾಗಿರೋರ್ನ ಕಷ್ಟಪಟ್ಟವ್ರನ್ನ ಬದುಕಕ್ ಬಿಡಲ್ಲ. ಸೀತಾರಾಮ್ ಕಬಿನಿ ಡ್ಯಾಂ ಬಳಿ ಕೃಷಿ ಭೂಮಿ ಹೊಂದಿದ್ದು ತಮ್ಮ ದಾಖಲೆಗೂ ಮೀರಿದ ಭೂಮಿ ಕಬಳಿಸಿದ ಆರೋಪ ಎದುರಿಸುತ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆಯಲು ಕರೆ ಮಾಡಿದ್ದಾಗ ಒಕ್ಕಲಿಗರನ್ನ ನಿಂದಿಸಿದ್ದಾರೆ ಅಂತ ಹೇಳಲಾಗಿದೆ. ಹೀಗಾಗಿ ಒಕ್ಕಲಿಗ ಸಂಘದವರು ಎಚ್ಡಿ ಕೋಟೆ ಬಂದ್ ಮಾಡಿ ಸೀತಾರಾಮ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇಬ್ರು ಜಗಳ ಮಾಡಿಕೊಂಡಿದ್ರೆ ನಾವು ಸುಮ್ಮನಾಗಬಹುದಿತ್ತು. ಇದು ಇಬ್ಬರು ವ್ಯಕ್ತಿಗಳ ನಡುವೆ ಜಗಳ ಅಲ್ಲ, ಇಡೀ ಸಮಾಜವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ. ನಾನು ಈ ಸೀತಾರಾಮ್ ಇದನ್ನಲ್ಲ, ಇಡೀ ನನಗೆ ಎಚ್ಡಿ ಕೋಟೆ ತಾಲೂಕಿನ ಬಗ್ಗೆ ನಾನು ಈಗ ಒಂದ್ 2 ತಿಂಗಳ ಹಿಂದೆ ಬಂದು ಎಲ್ಲಾ ಕಡೆ ಬಂದೋಗಿದ್ದೆ. ಕಟ್ಟೆಗಳನ್ನ ಕಟ್ಟಬೇಕಾದ್ರೆ, ಆ ಅಣೆಕಟ್ಟುಗಳನ್ನ ಕಟ್ಟಬೇಕಾದ್ರೆ ಭೂ ಸ್ವಾಧೀನವನ್ನು ಮಾಡಿದ್ರು. ಇತ್ತ ಸೀತಾರಾಮ್ ವಿರುದ್ಧ ಮೈಸೂರಿನ ಸರಸ್ವತಿಪುರಂನಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರೆ 4 ದಿನ ಕಳೆದರೂ ಆರೋಪಿಯನ್ನ ಬಂಧಿಸಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿದೆ. ನನಗೆ ಒಂದು ಆಡಿಯೋ ಬರುತ್ತೆ. ಸೀತಾರಾಮ್ ಅವರು ಈ ಗೌಡ್ರು ನಮ್ಮ ಬಗ್ಗೆ ಒಂದು ಸಮುದಾಯದ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಇವರು ಒಂದು ಸಮುದಾಯನ ಪ್ರತಿನಿಧಿಸಿದಂಥ ವ್ಯಕ್ತಿ ಒಂದು ಸಮುದಾಯದ ವಿರುದ್ಧ, ಸಮುದಾಯದ ವ್ಯಕ್ತಿಗಳ ವಿರುದ್ಧ ಮಾತಾಡಬೇಕಾದ್ರೆ ಒಂದು ಯೋಚನೆ ಮಾತಾಡಬೇಕು. ಸರಸ್ವತಿಪುರ ಪೊಲೀಸ್ ಸ್ಟೇಷನ್ಗೆ ಒಂದು ಎಫ್ಐಆರ್ ಮಾಡಿಸಿದ್ದಾರೆ. ಸಿದ್ದರಾಮಯ್ಯ ಆಪ್ತನ ವಿರುದ್ಧ ಪ್ರತಿಭಟನೆ ಜೋರಾಗಿದೆ. ಇದು ರಾಜಕೀಯ ಸ್ವರೂಪ ಪಡೆದುಕೊಳ್ಳುವ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ಒಕ್ಕಲಿಗ ಸಮುದಾಯದ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಹಾಗೂ ಬೋವಿ ನಿಗಮದ ಮಾಜಿ ಅಧ್ಯಕ್ಷ ಸೀತಾರಾಮ್ ವಿರುದ್ಧವಾಗಿ ಹೋರಾಟಗಳು ತೀವ್ರಗೊಳ್ತಾ ಇವೆ. ಎಫ್ಐಆರ್ ದಾಖಲಾಗಿ 4 ದಿನ ಕಳೆದರೂ ಕೂಡ ಆತನ ಬಂಧಿಸ್ತಾ ಇರ್ತಕ್ಕಂಥದ್ದು ಈಗ ಒಕ್ಕಲಿಗ ಮುಖಂಡರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಬಂಧನ ಆಗುವವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇರುವಂತಹ ಒಕ್ಕಲಿಗ ಮುಖಂಡರು ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಇನ್ನಾದರೂ ಕೂಡ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿಂತುಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.